ಎಲ್ರಿಗೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಮಾರ್ಕ್ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ, ಮಾರ್ಕ್ ರಿಸಲ್ಟ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಮತ್ತು ಈ ವರ್ಷದ ಕಟ್ ಆಫ್ ಮಾರ್ಕ್ಸ್ನು ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತಲೂ ಕೂಡ ಅವರು ಒಂದು PDF ಫೈಲನ್ನು ಅಪ್ಲೋಡ್ ಮಾಡಿದ್ದಾರೆ. ಯಾವ ರೀತಿ ಆ ಒಂದು ಏನು ಕಟ್ ಆಫ್ ಮಾರ್ಕ್ಸ್ ಲಿಂಕನ್ನು ಎಲ್ಲೋಗಿ ನಾವು ನೋಡ್ಕೋಬೇಕಾಗುತ್ತೆ, ನಿಮ್ಮ ಒಂದು ಯಾವ ರೀತಿ ನಿಮ್ಮ ಒಂದು ಮಾರ್ಕ್ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋದು ಅಂತಲೂ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಏನು KA ಪರೀಕ್ಷಾ ಪ್ರಾಧಿಕಾರದ ಹೋಮ್ ಪೇಜ್ನಾರ ಓಪನ್ ಮಾಡಿ ಈಗ 2 ಗಂಟೆಯಿಂದ ನೀವು ಇಲ್ಲ ಗೂಗಲಿಗೆ ಬಂದ್ಬಿಟ್ಟು KE ಅಂತ ಡೈರೆಕ್ಟ್ ಓಪನ್ ಮಾಡಿ. ಇಲ್ಲಿ ಒಂದು ಡೈರೆಕ್ಟ್ ಲಿಂಕನ್ನು ಕೊಟ್ಟಿದ್ದಾರೆ. ಈಗ ಏನು ಮಾರ್ಕ್ ರಿಸಲ್ಟ್ಗೆ ನೀವು ಚೆಕ್ ಮಾಡಲಿಕ್ಕೆ ಈ ಒಂದು ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಈಗ ಬರ್ತಾ ಇದೆ, ಮಾರ್ಕ್ ರಿಸಲ್ಟ್ ಅಲೈನ್ಮೆಂಟ್ ಮಾರ್ಕ್ ರಿಸಲ್ಟ್ ಲಿಂಕ್ ಅಂತ. ಈ ಒಂದು ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವೇನು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರಾ ಅದರಲ್ಲಿ CET ನಂಬರ್ ಇದೆ. ಆ CET ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮಾರ್ಕ್ ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಏನು ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ಕಾಲೇಜನ್ನು ಅರೇಂಜ್ಮೆಂಟ್ ಮಾಡಿ ಯಾವ ರೀತಿ ನೀವು ನಿಮ್ಮ ರ್ಯಾಂಕಿಂಗಿಗೆ ಹಾಕ್ಕೊಂಡಿದ್ದೀರಾ ಆ ಒಂದು ಹಾಕಿರೋಂಥ ಆಪ್ಷನ್ ಎಂಟ್ರಿ ಒಳಗೆ ನಿಮಗೆ ಯಾವ ಕಾಲೇಜ್ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋ ಅಂಥದ್ದು. ಇದು ಮಾರ್ಕ್ ರಿಸಲ್ಟ್ನ ಚೆಕ್ ಮಾಡೋ ಅಂಥದ್ದು. ಈಗ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ CET ನಂಬರ್ನ ಹಾಕಿ, CET ನಂಬರ್ ಅಂತಲೇ ಇದೆ, ಅದರಲ್ಲಿ ಮೆನ್ಷನ್ ಇದೆ, ಅದನ್ನು ಇಲ್ಲಿ ಹಾಕಿ ಎಂಟರ್ ಮಾಡಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವ ಸ್ಟೂಡೆಂಟ್ ಇದ್ದಾರೆ ಅವರ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಮಾರ್ಕ್ ರಿಸಲ್ಟ್ ಬರುತ್ತೆ. ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಬೀನ್ ಅಲೋಟೆಡ್ ಟು ಸೀಟ್ ಅಂತ. ಯಾವ ಒಂದು ಇವರು ಆಪ್ಷನ್ ಎಂಟ್ರಿ ಮಾಡಿದಾಗ ಏನೇನು ತಗೊಂಡಿದ್ರು ಅದ್ರ ಮೇಲೆ ಆ ಒಂದು ರ್ಯಾಂಕಿಗೆ ಸಿಕ್ಕಿರುವಂಥ ಒಂದು ಕಾಲೇಜ್ ಇದು. ಈ ಥರ ನಿಮ್ಮ ಒಂದು ಕಾಲೇಜ್ ಯಾವ ಸಿಕ್ಕಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಸ್ಟೂಡೆಂಟಿಗೆ ಸಿಕ್ಕಿರೋಂಥ ಕಾಲೇಜ್ ಇದು, ಅವ್ರ ರ್ಯಾಂಕಿಂಗ್ಗೆ ಸಿಕ್ಕಿರೋಂಥ ಯಾವ ಒಂದು ಕೋರ್ಸ್, ಅವ್ರು ಏನು ಕೋರ್ಸನ್ನು ಆಪ್ಷನ್ ಎಂಟ್ರಿಯಲ್ಲಿ ತಗೊಂಡಿದ್ರು ಆ ಕೋರ್ಸ್ಗೆ ಈ ಕಾಲೇಜ್ ಸಿಕ್ಕಿದೆ ಅಂತ. ಇದು ಫೈನಲ್ ಅಲ್ಲ. ಈಗ ಏನಾದರೂ ನೀವು ಬೇಕು ಅಂದರೆ ನೀವು ಅರೇಂಜ್ಮೆಂಟ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗೇನು ನೀವು ನಿಮಗೆ ಮಾರ್ಕ್ ರಿಸಲ್ಟ್ನ ಹೆಂಗೆ ನೋಡೋದು ಅಂತ ತೋರಿಸ್ಕೊಟ್ಟೆ. ಈಗ ನಮಗೆ ಯಾವ ಕಾಲೇಜು ಯಾವ ಕೋರ್ಸ್ಗೆ ಈ ವರ್ಷ 2026 ಮತ್ತು 27 ಯಾವ ಕಾಲೇಜು ಯಾವ ಕೋರ್ಸಿಗೆ ಎಷ್ಟು, ಯಾವ ಕೆಟಗರಿಗೆ ಎಷ್ಟು ಏನು ಕಟ್ ಆಫ್ ಅಲ್ಲಿ ನಿಂತಿದೆ, ರ್ಯಾಂಕಿಂಗ್ ಕಟ್ ಆಫ್ ಎಲ್ಲಿ ನಿಂತಿದೆ ಅಂತ ನಾವು ನೋಡಬೇಕು ಅಂದರೆ ನಾವು ಏನು KEಯ ಮೇನ್ ಪೇಜ್ ಹೋಮ್ ಪೇಜಿಗೆ ಬರಬೇಕಾಗುತ್ತೆ. ಹೋಮ್ ಪೇಜಲ್ಲಿ ಬಂದ್ಬಿಟ್ಟು ಪ್ರವೇಶ ಅಂತ ಇದೆ. ಪ್ರವೇಶದಲ್ಲಿ UGCET 2026 ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು UGCET 2026 ಅಣುಕು ಸೀಟು ಅಂದರೆ ಮಾರ್ಕ್ ಸೀಟ್, ಮಾರ್ಕ್ ರಿಸಲ್ಟ್ ಅಣುಕು ಸೀಟು ಕಟ್ ಆಫ್ ಮಾರ್ಕ್ಸ್ ಅಂದರೆ ಇವತ್ತಿನ ಡೇಟನ್ನು ತೋರಿಸ್ತಾ ಇದೆ. 6ನೇ ತಾರೀಕು 7ನೇ ತಿಂಗಳು 2026. ಇದು ನೀವೇನಾದರೂ ಅರೇಂಜ್ಮೆಂಟ್ ಮಾಡೋದು, ಏನಾದರೂ ಚೇಂಜಸ್ ಮಾಡೋದು, ಆಪ್ಷನ್ ಎಂಟ್ರಿ ಮಾಡೋದು ಅಂದರೆ ಅವರು ಈಗಾಗಲೇ ಅಧಿಕೃತವಾಗಿ ಅವರು KEA ಏನು X ಖಾತೆಯಲ್ಲಿ ಹೇಳಿದ್ದಾರೆ, ಜುಲೈ 9ನೇ ತಾರೀಕು 10 ಗಂಟೆ ಒಳಗೆ ನೀವು ಏನೆಲ್ಲ ಕೆಲಸ ಮಾಡಿದ್ರು ನಡೆಯುತ್ತೆ. ನೀವು ಅದಾದಮೇಲೆ 10 ಗಂಟೆ ಆದಮೇಲೆ ನೀವೇನು ಮಾಡೋಕ್ಕೂ ಆಗಲ್ಲ, ಲಾಕ್ ಆಗುತ್ತೆ. ಅದಾದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಮುಗಿದೋಯ್ತು. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಮಾರ್ಕ್ ಕಟ್ ಆಫ್ ಮಾರ್ಕ್ಸ್ನ ನೀವು ಕಾಲೇಜ್ಗಳನ್ನು ನೋಡ್ಕೊಂಡು ನಿಮ್ಮ ಕೋರ್ಸಿಗೆ ಚೆಕ್ ಮಾಡ್ಕೊಂಡು ನೋಡ್ಕೊಂಬಿಟ್ಟು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂದರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ ಅಂದರೆ ಸೇರಿಸ್ಕೊಳ್ಳಿ. ಯಾರೆಲ್ಲ ಆಪ್ಷನ್ ಎಂಟ್ರಿನ ಮಾಡಿಲ್ಲ ಆಪ್ಷನ್ ಎಂಟ್ರಿ ಮಾಡಿ. ಫೈನಲ್ ಇದು ಒಂದು ಲಾಸ್ಟ್ ಚಾನ್ಸ್. ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ಲ ಅವರಿಗೆ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಳ್ಬೋದು. ಅರೇಂಜ್ಮೆಂಟ್ ಮಾಡೋಕ್ಕೂ ಲಾಸ್ಟ್ ಚಾನ್ಸ್ ಇದು. ಜುಲೈ 9ನೇ ತಾರೀಕು ಬೆಳಗ್ಗೆ 10 ಗಂಟೆ ಅಷ್ಟರೊಳಗೆ ನೀವೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. ನಾ ಹೇಳ್ದಂಗೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಾಕಷ್ಟು ಎಲ್ಲ ಕೋರ್ಸ್ಗಳ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಕೋರ್ಸಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಅದು ನಿಮ್ಗೆ ಯಾವ ಕಾಲೇಜಿಗ ಮಾರ್ಕ್ ರಿಸಲ್ಟಲ್ಲಿ ಬಂದಿದೆ, ನಿಮ್ಗೆ ಯಾವ ಕೋರ್ಸಿಗೆ ನೀವು ಯಾವುದು ಫಸ್ಟ್ ಹಾಕಿದ್ದೀರಾ ಆ ಕೋರ್ಸಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ. ಈಗ ನಿಮಗೆ ಮಾರ್ಕ್ ರಿಸಲ್ಟ್ ಬಂದಿದೆ, ಯಾವ ಕಾಲೇಜ್ ಅಂತಲೂ ಗೊತ್ತಾಗಿದೆ, ಯಾವ ಕೋರ್ಸಿಗೆ ಅಂತಲೂ ಬಂದಿದೆ ನಿಮ್ಮ ರ್ಯಾಂಕಿಂಗಿಗೆ. ಈಗ ನಿಮಗೆ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೋಬೇಕು ಕಟ್ ಆಫ್ ವೈಸ್ ಮೇಲೆ ನಿಮ್ಮ ರ್ಯಾಂಕಿಂಗ್ನ ಅಂದರೆ, ಈಗ ನಾನೊಂದು ಉದಾಹರಣೆ ಈ ಒಂದು ಏನು ಇಂಜಿನಿಯರಿಂಗ್ ಮೇಲೆ ತಗೊಳ್ಳೋಣ. ಇಲ್ಲಿ ಇದೆ ನೋಡ್ಕೊಳ್ಳಿ, ಇಲ್ಲಿ ಇಂಜಿನಿಯರಿಂಗ್ ಅಂತ ಇಲ್ಲಿ ಆಪ್ಷನ್ ಇದೆ. ಈ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು PDF ಫೈಲ್ ಓಪನ್ ಆಗುತ್ತೆ. ಎಲ್ಲ ಕಾಲೇಜಿನ, ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಟಗರಿ ವೈಸ್ ಮತ್ತು ನಿಮ್ಮ ಒಂದು
ಕೋರ್ಸ್ ವೈಸ್ ಕಟ್ ಆಫ್ ಮಾರ್ಕ್ಸ್ ಈ ವರ್ಷದ್ದು ಇದು PDF ಇಂಜಿನಿಯರಿಂಗ್. ನೀವೇನಾದರೂ ನಿಮ್ಮ ರ್ಯಾಂಕಿಂಗ್ ಎಲ್ಲ ಕಾಲೇಜಿನ ವಿವರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜ್ ನೇಮ್ನು ಕೂಡ ಕೊಡ್ತಾ ಹೋಗಿದ್ದಾರೆ. ಆ ಕಾಲೇಜಲ್ಲಿ ಯಾವ ಕೆಟಗರಿಗೆ ಯಾವ ರ್ಯಾಂಕಿಂಗ್ಗೆ ನಿಂತಿದೆ, ಯಾವ ಕೋರ್ಸಿಗೆ ಅನ್ನೋದು ಎಲ್ಲ ಡೀಟೇಲ್ಸು ಕೂಡ ಈ ವರ್ಷದ ಕಟ್ ಆಫ್ ಮಾರ್ಕ್ಸ್ ಇದು. ಈಗ ನಿಮ್ಗೊಂದು ಏನು ಕನ್ಫರ್ಮೇಷನ್ ಆಯಿತು, ಈ ವರ್ಷ ಯಾವ ಕಾಲೇಜಲ್ಲಿ ಯಾವ ಕಟ್ ಆಫ್ ಮಾರ್ಕ್ಸಿಗೆ ನಿಂತಿದೆ, ಯಾವ ಕೆಟಗರಿಗೆ ಯಾವ ರ್ಯಾಂಕಿಂಗಲ್ಲಿ ಯಾವ ಕಾಲೇಜಿಗೆ ನಿಂತಿದೆ ಅನ್ನೋದು ನಿಮಗೆ ಒಂದು ಕನ್ಫರ್ಮೇಷನ್ ಇದು. ಈಗ ಇದನ್ನು ನೀವು ನೋಡಿಕೊಂಡು ನೀವೇನಾದರೂ ಅರೇಂಜ್ಮೆಂಟ್ ಮಾಡೋದಾದರೆ, ಈಗ ಯಾರು ಆಪ್ಷನ್ ಎಂಟ್ರಿನ ಮಾಡೋದಾದರೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಿಮ್ಮ ರ್ಯಾಂಕಿಂಗಿಗೆ ಯಾವ ಕಾಲೇಜಲ್ಲಿ ನಿಮಗೆ ನೀವು ಇಂಥ ಕಾಲೇಜಲ್ಲಿ ಓದಬೇಕು, ಆ ಕಾಲೇಜಲ್ಲಿ ಆ ರ್ಯಾಂಕಿಂಗಲ್ಲಿ ಇದ್ದರೆ ನೀವು ಅದನ್ನು ಅರೇಂಜ್ಮೆಂಟಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ. ಯಾರೆಲ್ಲ ಮಾರ್ಕ್ ರಿಸಲ್ಟ್ ಬಂದಿದೆ ಅವರು ಕೂಡ ಚೇಂಜಸ್ನ ಮಾಡ್ಬೋದು. ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಈ ಆಪ್ಷನ್ ಎಂಟ್ರಿನ ಈ ಒಂದು ಕಟ್ ಆಫ್ ಮಾರ್ಕ್ಸ್ ಮೇಲೆ ನೋಡಿಕೊಂಡು ನಿಮ್ಮ ಯಾವ ಕೋರ್ಸಿಗೆ ನಿಮ್ಗೆ ಇಷ್ಟ ಇದೆ, ಯಾವ ಕಾಲೇಜ್ ಇಷ್ಟ ಇದೆ, ಅದು ಆ ಕಾಲೇಜಲ್ಲಿ ಇದ್ದರೆ ನಿಮ್ಮ ರ್ಯಾಂಕಿಂಗಿಗೆ ನೀವು ಆ ಕಾಲೇಜ್ನ ಫಸ್ಟ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಈಗ ಇಂಜಿನಿಯರಿಂಗ್ ಮುಗೀತು. ಈಗ ಇಂಜಿನಿಯರಿಂಗ್ ಇಲ್ಲದೆ ಇರೋ ಏನಾದರೂ BSc ಆನರ್ಸ್ ಆ ಒಂದು ಕೋರ್ಸಿಗೆ ಕಟ್ ಆಫ್ ಮಾರ್ಕ್ಸ್ ನೋಡೋದಾದರೆ ಈ ಥರ ಆಯಾ ಒಂದು ಕೋರ್ಸಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. BSc ಅಗ್ರಿ, BSc ಪ್ರಾಕ್ಟಿಕಲ್, ಈ ಥರ ಆಯಾ ಲಿಂಕ್ ಮೇಲೆ ಆ ಒಂದು PDF ಫೈಲನ್ನು ಕೊಟ್ಟಿದ್ದಾರೆ. ಆಯಾ ಲಿಂಕ್ ಮೇಲೆ ನಿಮಗೆ ಕ್ಲಿಕ್ ಮಾಡಿ ಆ ಒಂದು ಕೋರ್ಸಿನ ಕಾಲೇಜ್ಗಳ ಕಟ್ ಆಫ್ ಮಾರ್ಕ್ಸ್ ಇದೆ ನೋಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ನೀವೇನಾದರೂ ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂದರೆ ನೀವು ಮಾಡ್ಕೊಳ್ಳಿ. ಈ ಒಂದು ಅರೇಂಜ್ಮೆಂಟ್ ಮಾಡೋದಾಗಲಿ ಆಪ್ಷನ್ ಎಂಟ್ರಿ ಮಾಡೋದಾಗಲಿ ನಿಮಗೆ ಇವತ್ತು ಮಾರ್ಕ್ ರಿಸಲ್ಟ್ ಏನು ಬಿಟ್ಟಿದ್ದಾರೋ 6ನೇ ತಾರೀಕು ಈಗ ಮಧ್ಯಾಹ್ನ 2 ಗಂಟೆಯಿಂದ ನೀವೇನಾದರೂ ಚೇಂಜಸ್ ಮಾಡ್ಬೋದು ಅಥವಾ ಆಪ್ಷನ್ ಎಂಟ್ರಿ ಮಾಡ್ಬೋದು, ಕಾಲೇಜ್ನ ಹಾಕೋಬೋದು, ಕಾಲೇಜ್ ಬೇಡ ಅಂದ್ರೆ ತೆಗಿಬೋದು. ಈ ಥರ ಎಲ್ಲ ಅರೇಂಜ್ಮೆಂಟ್ಗಳನ್ನು ನೀವು ಜುಲೈ 6ನೇ ತಾರೀಕು ಏನು ಬಿಡುಗಡೆ ಮಾಡಿದ ಏನು ಮಾರ್ಕ್ ರಿಸಲ್ಟ್ನ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಶುರು ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ದಾರೆ ಚೇಂಜಸ್ ಮಾಡ್ಲಿಕ್ಕೂ ಮಧ್ಯಾಹ್ನ 2 ಗಂಟೆಯಿಂದ. ಏನು ಲಾಸ್ಟ್ ಅಂದರೆ ಜುಲೈ 9ನೇ ತಾರೀಕು ಬೆಳಿಗ್ಗೆ 10 ಗಂಟೆವರೆಗೂ ಈ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೂ ಅವಕಾಶ ಇರುತ್ತೆ. ಆಪ್ಷನ್ ಎಂಟ್ರಿದು ನೀವು ಅಷ್ಟರೊಳಗಡೆ ನೀವು ಎಲ್ಲರೂ ಎಲ್ಲ ಚೇಂಜಸ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಹೇಳ್ತೀನಿ, ಇವತ್ತು ಜುಲೈ 6ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಚೇಂಜಸ್ನ ಮಾಡಲಿಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನ ಜುಲೈ 9 ಬೆಳಿಗ್ಗೆ 10 ಗಂಟೆ ಅಷ್ಟರೊಳಗಡೆ ನೀವು ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಅರೇಂಜ್ಮೆಂಟ್ಗಳು ಮಾಡ್ಕೊಳ್ರಿ. ಮತ್ತು ರಿಸಲ್ಟ್ನ ನೋಡ್ಕೊಳ್ಳಿ, ನಿಮ್ಮ ಒಂದು ಕಟ್ ಆಫ್ ಮಾರ್ಕನ್ನು ನೋಡ್ಕೊಳ್ಳಿ. ಈ ಒಂದು ಲೀಸ್ಟಲ್ಲಿ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ನಿಮ್ಗೆ ಎಲ್ಲೋಗ್ಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಾನು ಟ್ರೈ ಮಾಡ್ತೀನಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡೋದು ಅಂತ ಲೈವಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಸ್ಟೂಡೆಂಟ್ಗಳು ಅಥವಾ ಪೇರೆಂಟ್ಸ್ ಯಾರೇ ಇದ್ದರೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದರೂ ಕೂಡ ಅವ್ರಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಮತ್ತೆ ಸಿಗೋಣ. ಈ ರೀತಿ CET ಅಪ್ಡೇಟ್ಸ್ ಆಗಿರಲಿ, ನೀಟ್ ಸಬ್ಜೆಕ್ಟ್ಸ್ ಆಗಲಿ ನಾವು ನಮ್ಮ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.